ಆರಂಭವಾಗಬೇಕು ಅದಕ್ಕೋಸ್ಕರ ಪರಿಶೀಲನೆಯನ್ನ ಮಾಡೋದಕ್ಕೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಬೆಳಗಾವಿಗೆ ಹೋಗಿದ್ದಾರೆ. ನಾಳೆಯಿಂದ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಬೇಕು. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ವಿಧಾನಸಭೆ ಸಭಾಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಅವರು ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾರೆ. ಸುವರ್ಣಸೌಧದಲ್ಲಿ ನಿರ್ಮಿಸಿರುವಂತಹ ಅನುಭವ ಮಂಟಪ, ಇಲ್ಲಿ ತಾವು ಕೂರಬೇಕಾದಂತಹ ಒಂದು ಜಾಗ, ಜೊತೆಗೆ ಅಲ್ಲಿರುವಂತಹ ಒಂದು ಸ್ಪೀಕರ್ನ ವ್ಯವಸ್ಥೆ, ಒಂದು ಮೈಕ್ನ ವ್ಯವಸ್ಥೆ, ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ರು. ಜೊತೆಗೆ ಅದಾದ ನಂತರ ಕೆಳಗಿಳಿದು ಬಂದು ನೋಡಿ, ಅಲ್ಲಿ ಸದನದ ಬಾವಿಯಲ್ಲೂ ಕೂಡ ಅಧಿಕಾರಿಗಳು ಇವರೆಲ್ಲರೂ ಕೂಡ ಏನು ಕೂತಿರ್ತಾರೆ, ಅವರುಗಳಲ್ಲಿ ಅಲ್ಲಿ ಟೇಬಲ್ ವ್ಯವಸ್ಥೆ, ಚೇರ್ ವ್ಯವಸ್ಥೆ ಹೇಗಿದೆ, ಅಲ್ಲಿ ಮೈಕ್ಗಳ ವ್ಯವಸ್ಥೆ ಸರಿ ಇದೆಯಾ, ಏನೇನು ವ್ಯವಸ್ಥೆಗಳನ್ನು ಇಲ್ಲಿ ಕೂಡ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆನೂ ಪರಿಶೀಲನೆಯನ್ನು ಮಾಡಿದ್ದಾರೆ. ನಾವು ಪ್ರತಿನಿಧಿ ಅನಿಲ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ನಾಳೆಯಿಂದ 19ನೇ ತಾರೀಕಿನವರೆಗೂ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈಗಾಗಲೇ ಬೇಕಾದ ಸಿದ್ಧತೆಗಳನ್ನ ಈಗಾಗಲೇ ಸಚಿವಾಲಯ ಕೂಡ ಮಾಡ್ಕೊಳ್ಳಿ. ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಭಾಂಗಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಒಂದು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಅಧಿಕಾರಿ ಹಾಗೂ ಸಿಬ್ಬಂದಿವರ್ಗ ಮಾಡಿದ್ದಾರೆ ಅಂತ ತಪಾಸಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಸ್ವತಃ ಅವರೇ ಬಂದು ಈಗ ಮೈಕ್ ಹಾಗೂ ಕೆಲವು ಕುರ್ಚಿಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥ. ಅಂದ್ರೆ ಈ ಬಾರಿಗೆ ಸುವರ್ಣಸೌಧದಲ್ಲಿ ಅನುಭವ ಮಂಟಪವನ್ನು ಕೂಡ ಈಗ ನಿರ್ಮಿಸಲಾಗಿರುವಂಥ. ಜೊತೆಗೆ ಈಗ ಈ ಒಂದು ಸಭಾಂಗಣದಲ್ಲಿ ಗೋಲ್ಡನ್ ಬೀಡಿಂಗ್ ಅನ್ನು ಕೂಡ ಚೇರ್ಗಳಿಗೆ ಅಳವಡಿಕೆ ಮಾಡಿರುವಂಥ. ಜೊತೆಗೆ ಈಗ ಸ್ಪೀಕರ್ ಕುರ್ಚಿಗೂ ಕೂಡ ಒಂದಷ್ಟು ಮಾರ್ಪಾಡನ್ನು ಕೂಡ ಮಾಡಲಾಗಿದೆ. ಒಂದು ರೀತಿ ಸಾಕಷ್ಟು ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಾಗಿರುವಂಥದ್ದು. ಬಣ್ಣ ಬಣ್ಣದ ಹೂಗಳಿಂದಲೂ ಕೂಡ ಅಲಂಕಾರ ಕೂಡ ಮಾಡಿರುವಂಥ ದೃಶ್ಯಗಳ ಮುಖ್ಯ ನಾವು ತೋರಿಸ್ತಾ ಹೋಗ್ತಾ ಇದೀವಿ. ಈಗ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ಈಗ ಸ್ಪೀಕರ್ ಯುಟಿ ಖಾದರ್ಗೆ ಈಗ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಹಾಗೂ ಇಲ್ಲಿನ ಸ್ಥಳೀಯ DC ರೋಷನ್ ಅವರು ಕೂಡ ಸಾಥನ್ನು ಕೂಡ ನೀಡ್ತಾ ಇರುವಂಥದ್ದು. ಸಂಪೂರ್ಣ ಮಾಹಿತಿಯನ್ನು ಕೂಡ ಅವರಿಗೆ ಒದಗಿಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಅಂದ್ರೆ ನಿನ್ನೆ ಅಷ್ಟೇನೆ ವಿಧಾನ ಪರಿಷತ್ನ ಅಂದ್ರೆ ಬಸವರಾಜ್ ಹೊರಟ್ಟವರು ಕೂಡ ಬಂದು ತಪಾಸಣೆ ಕೂಡ ನಡೆಸಿದ್ರು. ಈಗ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಬಂದು ತಪಾಸಣೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ಕೊಂಡಿರುವಂಥದ್ದು. ಹೂಗಳಿಂದಲೂ ಕೂಡ ಅಲಂಕಾರ ಕೂಡ ನಡೀತಾ ಇದೆ. ಅಂದ್ರೆ ಒಂದು 2 ವಾರಗಳ ಕಾಲ ಒಂದು ಬೆಳಗಾವಿ ಅಧಿವೇಶನ ಕೂಡ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಅಂದ್ರೆ ಆಡಳಿತ ಮತ್ತು ವಿಪಕ್ಷ ನಾಯಕರ ಒಂದು ವಾಕ್ಸಮರ ಕೂಡ ಜೋರಾಗಿ ಇರುವಂಥದ್ದು. ಜೊತೆಗೆ ಈಗ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದ್ರೆ ಈಗ ಯುಟಿ ಖಾದರ್ ಈಗ ಬಹಳ ಪ್ರಮುಖವಾಗಿ ಅಂದ್ರೆ ಈಗ ಆಡಳಿತ ಮತ್ತು ವಿಪಕ್ಷಗಳ ಒಂದು ಮೊಗಸಾಲೇನಿದೆ ಅದನ್ನು ಕೂಡ ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ಇದೆಯಾ, ಹೇಗೆ ಏನಾದ್ರು ಸಣ್ಣ ಪುಟ್ಟ ನ್ಯೂನತೆಗಳಿದ್ರು ಕೂಡ ಅದನ್ನ ಸಿಬ್ಬಂದಿ ವರ್ಗ ಹಾಗೂ ಅಧಿಕಾರಿಗಳಿಗೂ ಕೂಡ ತಿಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಅಂದ್ರೆ ನಾಳೆಯಿಂದ ಅಧಿಕೃತವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಬೇಕಾದಂತ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಳ್ಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಳಗಾವಿ.